ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಸಖತ್ತಾಗಿರೋ ಪ್ರೊಮೋ ಬಂದಿದೆ. ಸೊ ವಿಲನ್ ಟಾಸ್ಕ್ಗೆ ಸ್ಪರ್ಧಿಗೂ ತತ್ತರ ಅಂತ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ. ಟಾಸ್ಕ್ ಮೇಲೆ ಟಾಸ್ಕ್ಗಳು ಕೊಡ್ತಾ ಇದ್ದಾನೆ ವಿಲನು. ಆಮೇಲೆ ನೀವು ನೋಡಿರ್ಬೋದು ಇಲ್ಲಿ ತುಂಬ ಸ್ಪರ್ಧಿಗಳು ಟಾಸ್ಕ್ನ ಎಕ್ಸೆಪ್ಟ್ ಮಾಡೋ ವೇನಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಆಮೇಲೆ ರಜತ್ ಡೈಲಾಗ್ ಅಂತೂ ಸಖತ್ತಾಗಿದೆ. ರಜತ್ ಏನಿದ್ರು ನೇರವಾಗಿ ಏನು ಫಿಲ್ಟರ್ ಮಾಡಲ್ಲ, ಏನಿಲ್ಲ, ನೇರವಾಗಿ ಮಾತಾಡೋದು ಅವನು. ಸೊ ಪ್ರತಿ ಸಲ ಬಿಗ್ ಬಾಸ್ ಕಡೆಯಿಂದ ಟಾಸ್ಕ್ ಅಂತೂ ಇದ್ದೇ ಇರ್ತಿತ್ತು. ಅದು ಬೇರೆ ವೇನಲ್ಲಿ ಇರ್ತಿತ್ತು. ಯಾವ ಥರ ಅಂತಂದರೆ 2 ಸ್ಪರ್ಧಿಗಳನ್ನಾಗಿ ಮಾಡಿ 2 ಗ್ರೂಪ್ ಮಾಡಿ ಅವರಿಂದ ಇವ್ರಿಗೆ ಇವರಿಂದ ಅವ್ರಿಗೆ ಆ ಥರ ಟಾಸ್ಕ್ ಇರ್ತಿತ್ತು. ಆಮೇಲೆ ಇಲ್ಲಿ 2 ಟೀಮ್ ಮಾಡಿದ್ದಾರೆ. ಒಂದು ರಜತ್ ಅನಿಸುತ್ತೆ, ಒಂದು ರಜತ್ ಮತ್ತು ಇನ್ನೊಂದು ಅಶ್ವಿನಿ ಗೌಡ. ಒಂದು ಯೆಲ್ಲೋ ಬಜರು, ಇನ್ನು ರೆಡ್ ಬಜರ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಯೆಲ್ಲೋ ಬಜರು ಚಾಲೆಂಜ್ನ ಎಕ್ಸೆಪ್ಟ್ ಮಾಡೋಕ್ಕೆ, ರೆಡ್ ಬಜರು ಡಿನೇ ಮಾಡೋಕ್ಕೆ. ಸೊ ಅಶ್ವಿನಿ ಅವ್ರ ಟೀಮಲ್ಲಿ ಸೂರಜ್, ಮಾಳುವಣ್ಣ, ರಕ್ಷಿತಾ, ಧ್ರುವಂತ್, ಅಶ್ವಿನಿ ಇಷ್ಟು ಜನ ಅಂತ ಇದ್ದಾರೆ ಇವಾಗ. ಸ್ಪಂದನ ಕೂಡ ಅಶ್ವಿನಿ ಅವ್ರ ಟೀಮು. ಸೊ ಇಲ್ಲಿ ರಜತ್ ಅವ್ರ ಟೀಮಲ್ಲಿ ಧನುಷ್, ಗಿಲ್ಲಿ, ಕಾವ್ಯ, ರಘು, ರಾಶಿಕಾ, ಆಮೇಲೆ ರಜತ್. ಆಮೇಲೆ ಇಲ್ಲಿ ನೋಡಿದರೆ ಅಶ್ವಿನಿ ಗೌಡ ಅವ್ರು ಕಂಪೇರ್ ಮಾಡಿದರೆ ರಜತ್ ಟೀಮಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಿದ್ದಾರೆ. ಆಮೇಲೆ ಇಲ್ಲಿ ರಜತ್ ಅವರು ಕ್ವಿಕ್ ಆಗಿ ಬಜನ್ನ ಒತ್ತಾರೆ ಅನ್ಕೊಂತೀನಿ. ಆಮೇಲೆ ಈ ರಜತ್ ಅವ್ರ ಟೀಮಲ್ಲಿ ಇವರೆಲ್ಲ ಚಾಲೆಂಜ್ ಎಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಅಶ್ವಿನಿ ಗೌಡ ಟೀಮು ಚೆನ್ನಾಗಿದೆ, ಅವ್ರ ಟೀಮ್ ಏನು ಕಡಿಮೆ ಇಲ್ಲ, ಅವರು ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಚಾಲೆಂಜ್ಗಳನ್ನು ಕೊಡ್ತಾ ಬರ್ತಿದ್ದಾರೆ. ಅದರಲ್ಲಿ ಫಸ್ಟ್ ಬಂದುಬಿಟ್ಟು ರಜತ್ ಅವ್ರದ್ದು ಟ್ಯಾಟೂ ಹಾಕಿಸ್ಕೊಳ್ಳೋದು, ಅದನ್ನು ಆಲ್ರೆಡಿ ಹಾಕಿಸ್ಕೊತಿದ್ದಾರೆ. ಸೊ ಇಲ್ಲಿ ರಜತ್ ಅವರು ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ಹೇರ್ ಕಲರಿಂಗ್ ಮಾಡಿಸ್ಕೊಳ್ಳೋದು ರಜತ್ ಅವರಿಗೆ ಗೆದ್ದಿದ್ದಾರೆ. ಸೊ ಅಲ್ಲಿ ಇವರೆಲ್ಲ ಫಿಲ್ಮಿ ಇಂಡಸ್ಟ್ರಿಯಿಂದ ಬಂದವರೆಲ್ಲ ಹೇರ್ ತುಂಬ ಮುಖ್ಯನಾಗಿರುತ್ತೆ. ಅದಷ್ಟೇ ಅಲ್ಲ, ಹೆಣ್ಮಕ್ಳಿಗೆ ಹೇರ್ ಅಂದರೆ ತುಂಬಾ ಇಷ್ಟ ಹೇಳ್ಬೇಕಂತಂದರೆ. ಸೊ ಆ ಬಂದಾಗ ಯಾರು ತೊಗೊತಾರೆ ಅಂತ ಬಂದಾಗ ಕಾವ್ಯ ಅವ್ರದ್ದು ಬಂದಿದೆ ಇಲ್ಲಿ ಹೇರ್ ಅಂತ ಬಂದಾಗ ಹುಡುಗಿನ ಹೇರ್ ಸ್ಟೈಲಿಂಗ್ ಆಗಿರ್ಬೋದು, ಅದೆಲ್ಲ ಮ್ಯಾಟ್ರ್ ಆಗುತ್ತೆ ನಿಜ ಹೇಳ್ಬೇಕಂತಂದರೆ. ಸೊ ಆ ಮ್ಯಾಟ್ರ್ ಆಗೋ ಟೈಮಲ್ಲಿ ಅವರು ಕಲರಿಂಗ್ ಮಾಡಿಸ್ಕೊಳ್ಳೋಕೆ ಯಾರು ಹಿಂಜರಿತಾರೆ ಹೇಳ್ಬೇಕಂದ್ರೆ. ಸೊ ಇಂಥ ಚಾಲೆಂಜ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಆದರೂ ಕಾವ್ಯ ಅವರು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಗ್ರೇಟ್ ಅಂತಲೇ ಹೇಳ್ಬೋದು. ಆಮೇಲೆ ಯಾರು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತಾರೋ ಅವ್ರಿಗೆ 1 ಪಾಯಿಂಟ್ ಹೋಗುತ್ತೆ ಇಲ್ಲಿ. ಆಮೇಲೆ ಬಜಾರ್ ಹತ್ತದ ಮೇಲೂ ಹೋಗುತ್ತೆ ಆಲ್ಮೋಸ್ಟ್. ಆಮೇಲೆ ಅವ್ರು ಮೇ ಬಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗುತ್ತೆ ಅನ್ಸುತ್ತೆ ಆ ಟೀಮು. ಸೊ ಅವ್ರು ನೋಡಿದಾಗ ಹೇರ್ ಕಲರ್ ರಾಶಿಕಾ ಅವರು ಬೇಡ ಅಂತಾರೆ, ಯಾಕಂದರೆ ಅವ್ರು ನೋಡಿದರೆ ಇಂಡಸ್ಟ್ರಿ ಟ್ರೈ ಮಾಡ್ತಿದ್ದಾರೆ. ಸೊ ಲುಕ್ ವೈಸ್ ಅವರು ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ಯಾಕಂದರೆ ಅವ್ರು ರೆಡಿ ಆಗೋ ವೇನಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಓಕೆ. ಕಾವ್ಯ ಅವರು ಕಲರ್ ಹಚ್ಕೊಳ್ಳೋ ತಯಾರಾಗಿದ್ದಾರೆ ಅಂತ ರಜತ್ ಅವ್ರು ಹೇಳ್ತಾರೆ. ಓಕೆ, ಸೂಪರ್. ಆಮೇಲೆ ಇಲ್ಲಿ ಮಧ್ಯಕ್ಕೆ ಹಾಕ್ತಿದ್ದಾರೆ, ಸ್ಕಾಲ್ಪಿಗೆ ಹಾಕ್ತಿದ್ದಾರೆ. ಸೊ ಅದು ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಆಮೇಲೆ ಇಚ್ಚಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅದನ್ನು ಬೇಡ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಕಲರಿಂಗ್ ಅಂತ ಬಂದಾಗ ನೀಟಾಗಿ ಹಾಕಿಸ್ಕೊಳ್ಳೋಬೇಕಾಗುತ್ತೆ. ಸ್ಪಂದನ ಅವರು ನಿಮಗೂ ಕೊಟ್ಟಿದ್ರೆ ಹಿಂಗೆ ಆಗುತ್ತಾ ಅಂತ ಹೇಳ್ತಿದ್ದಾರೆ. ನಿಮಗೆ ಅನಿಸುತ್ತೆ ಅವ್ರ ಮಾತಿಗೆ. ಆಮೇಲೆ ರಜತ್ ಅವರು ಆಟಗಳು ಆಡ್ತಿದ್ದಾವೆ, ಎಳೆದು ಅರ್ಥ ಆಗಲ್ಲ, ಮಾಡಿದ್ದು ಅರ್ಥ ಆಗಲ್ಲ, ಸುಮ್ಮನೆ ಪುಕ್ಷಟೆ ಮಾತುಗಳು ಅಂತ ಹೇಳ್ತಿದ್ದಾರೆ. ಹಾಗಂತ ಹೇಳಿ ನಮ್ಮ ರಜತ್ ಅವರು ಫುಲ್ ಟಾನ್ ಕೊಡ್ತಿದ್ದಾರೆ. ಆಮೇಲೆ ಇಲ್ಲಿ ರಜತ್ ಮತ್ತು ಕಾವ್ಯ ಟಾಸ್ಕ್ನ ಎಕ್ಸೆಪ್ಟ್ ಮಾಡಿ ತುಂಬ ಚೆನ್ನಾಗೇ ಮಾಡ್ತಿದ್ದಾರೆ ಅನಿಸುತ್ತೆ. ಯಾವುದೇ ಆಗಲಿ ತುಂಬ ಪೇನ್ಫುಲ್, ಟ್ಯಾಟೋ ಆಗಲಿ ಮತ್ತು ಹೇರ್ಗೆ ಕಲರಿಂಗ್ ಆಗಲಿ, ಇಲ್ಲಿ ಟ್ಯಾಟೋ ತಡ್ಕೊಳ್ಳೋ ಶಕ್ತಿನೂ ಇರಬೇಕು. ನಮ್ಮ ರಜತ್ಗೆ ಸಖತ್ತಾಗಿದೆ ಹೇಳ್ಬೇಕಂದ್ರೆ. ಕಾವ್ಯ ಅವರು ಚೆನ್ನಾಗಿ ಮಾಡಿದ್ದಾರೆ. ಇವರು ಅವ್ರಿಗೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಹೇಳ್ಬೇಕಂದ್ರೆ. ಸಿಕ್ಕಾಪಟ್ಟೆ ವಿಟಿನಲ್ಲಿ ಅವರೇ ಬರ್ತಿದ್ದಾರೆ ಜಾಸ್ತಿ. ಅಂದರೆ ಅವ್ರಿಗೆ ಮಾತಾಡೋಕ್ಕೂ ಡಿಸಿಷನ್ ತೊಗೊಳಕ್ಕೂ ಒಂದು ಅವಕಾಶ ಸಿಗ್ತಿದೆ ಅಂತಲೇ ಅನ್ಬೋದು. ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ, ಅದು ಮೇನ್ ಹೇಳ್ಬೇಕಂದ್ರೆ ಇವಾಗ. ಓಕೆ ಗೈಸ್, ಸಿಗೋಣ ಮತ್ತೆ. ಥ್ಯಾಂಕ್ ಯು, ಲವ್ ಯು ಗೈಸ್.